ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಅಜಿತ್ಗೆ ಭೂಮಿ ಬಗ್ಗೆ ಒಂದು ಕರಾಳ ಸತ್ಯ ಗೊತ್ತಾಗ್ಬಿಟ್ಟಿದೆ. ಅದರ ಜೊತೆಗೇನೆ ಈ ಕಡೆ ಶಾರದಂಗೆ ಗುಂಡು ಹಾರಿಸಿದ್ದು, ಈ ಕಡೆ ದೇವಯಾನಿ ಅನ್ನೋ ಸತ್ಯನು ಕೂಡ ಬಯಲಾಗಿದೆ. ಹಾಗಾದ್ರೆ ಭೂಮಿ ಬಗ್ಗೆ ಗೊತ್ತಾಗಿರುವ ಕರಾಳ ಸತ್ಯ ಏನದು? ದೇವಯಾನಿನೇ ಶಾರದಂಗೆ ಗುಂಡಾರಿಸಿದ್ದು ಅನ್ನೋಕೆ ಏನ್ ಪ್ರೂಫ್ ಇದೆ? ಎಲ್ಲವನ್ನು ಕೂಡ ನಾವು ಈ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಹಾಗೇನೆ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಶ್ರವಣ್ ಸಾಹೇಬ್ರಂತೂ ಸಿಕ್ಕಾಬಟ್ಟೆ ಬೇಜಾರ್ ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಈ ಕಡೆ ಅಶ್ವಿನಿ ಫ್ರಾಡ್ ಅಶ್ವಿನಿ ಬಂದ್ಬಿಟ್ಟು ಮಗಳು ಅನ್ನೋ ಒಂದು ಸೆಂಟಿಮೆಂಟ್ ಅಲ್ಲಿ ಈ ಕಡೆ ಶ್ರವಣ್ನ ಫೂಲ್ ಮಾಡಿರ್ತಾಳೆ. ಹಾಗಾಗಿ ಈ ಕಡೆ ಶ್ರವಣ್ ಅಂತೂ ಸಿಕ್ಕಾಬಟ್ಟೆ ಬೇಜಾರ್ ಮಾಡ್ಕೊಂಡಿರ್ತಾರೆ. ಶ್ರವಣ ನಗ್ಸೋದಿಕ್ಕೆ ಈ ಕಡೆ ನಚಿಕೇತ್ ಮತ್ತೆ ಸತ್ಯನ ಪ್ಲಾನ್ ಮಾಡ್ಕೊಂಡು ಎಲ್ಲಾನು ಕೂಡ ಒಂದು ಕಾಮಿಡಿ ಪ್ರೋಗ್ರಾಮ್ ಅನ್ನ ಕೂಡ ಮನೆಯಲ್ಲಿ ಮಾಡ್ಬಿಟ್ಟು ಶ್ರವಣ್ನ ಕೊನೆಗೂ ನಗಿಸ್ತಾರೆ. ಅದಾದ ನಂತರ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಮಾತಾಡ್ತಿರುವಾಗ, ಅಂದ್ರೆ ಭೂಮಿ ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಖಂಡಿತವಾಗಿ ಹೇಳ್ತಿರುವಾಗ, ಈ ಕಡೆ ಸತ್ಯಣ್ಣ ಎಷ್ಟೇ ಕೂಡ ಕನ್ವಿನ್ಸ್ ಮಾಡಿದ್ರು ಕೂಡ ಈ ಕಡೆ ಅಜಿತ್ ಮಾತ್ರ ಯಾವ ಕಾರಣಕ್ಕೂ ನಾನು ಭೂಮಿನ ಒಪ್ಕೊಳ್ಳಲ್ಲ, ಭೂಮಿ ಈ ಮನೆಯಲ್ಲಿ ಇರಕೂಡ್ದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಕಂಡೀಷನ್ ಆಗಿ ಹೇಳ್ತಿರ್ತಾರೆ. ಯಾವ ಕಾರಣಕ್ಕೂ ಕೂಡ ಭೂಮಿನ ನಾನು ಸತ್ರು ಕೂಡ ಒಪ್ಕೊಳ್ಳಲ್ಲ, ಅವಳು ಯಾವತ್ತೂ ಕೂಡ ಈ ಮನೆಗೆ ಸೇರಿದವಳಲ್ಲ, ಅವಳಿಂದ ನನ್ನ ಅಪ್ಪ ಅಮ್ಮನ ಕಳ್ಕೊಂಡಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ನೀವೇ ನೋಡಿದ್ರಲ್ಲ ಸತ್ಯಣ್ಣ, ಅಪ್ಪ ಅಮ್ಮ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಮಾತಾಡಿದ್ರು ಅಂತ. ಇಲ್ಲಿ ನೋಡಿದ್ರೆ ಅಮ್ಮ ಅಪ್ಪ ಇಲ್ದಾನೆ ನಾನ್ ಬದುಕಲ್ಲ ಅಂತಾರೆ, ಇಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಇಲ್ದಾನೆ ನಾನ್ ಬದುಕಲ್ಲ ಅಂತಾರೆ. ಅವರಿಬ್ರು ಕೂಡ ನಾನು ಕಳ್ಕೊಂಡ್ಬಿಡ್ತಿದ್ದೆ ಈ ಭೂಮಿಯಿಂದಾಗಿ, ಈ ಟೀ ಅಂಗಡಿಯಿಂದಾಗಿ ಅಂತ ಹೇಳ್ಬಿಟ್ಟು ಭೂಮಿ ಹೆಸರನ್ನು ಕೂಡ ಹೇಳೋದಕ್ಕೆ ಅವಳು ಒಂದು ನೆರಳನ್ನು ಕೂಡ ಬೀಳ್ತಾ ಇರೋ ತರ ಈ ಕಡೆ ಅಜಿತ್ ಅಷ್ಟು ಹೇಟ್ ಮಾಡ್ತಿರ್ತಾರೆ ಈ ಕಡೆ ಭೂಮಿನ ಅಂತಾನೆ ಹೇಳ್ಬೋದು. ಅದಾದ ನಂತರ ಈ ಕಡೆ ಸತ್ಯನ ಎಷ್ಟೇ ಕೂಡ ಕನ್ವಿನ್ಸ್ ಮಾಡಿದ್ರು ಕೂಡ ಅಜಿತ್ ಮಾತ್ರ ಸಿಕ್ಕಾಪಟ್ಟೆ ಕೆಂಡಮಂಡಲಾಗಿರ್ತಾನೆ. ಅದನ್ನೆಲ್ಲ ಈ ಕಡೆ ಭೂಮಿ ಸೈಡ್ ಅಲ್ಲಿ ಕದ್ದು ಕೇಳಿಸ್ಕೊಂಡಿರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಭೂಮಿ ಅಜಿತ್ ಹತ್ರ ಬಂದ್ಬಿಟ್ಟು, ಸಾಹೇಬ್ರೆ ನೀವೇನು ವರಿ ಮಾಡ್ಕೊಂಬೇಡಿ, ನಾನು ಊರ್ ಬಿಟ್ಟೆ ಹೋಗ್ತೀನಿ, ಮನೆ ಬಿಟ್ಟು ಅಲ್ಲ ಈ ಕಡೆ ಊರ್ ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಬೆಳಕಾಗ್ತೀನಿ ಅಂತಾನೆ ಯಾರು ಕೂಡ ಹೇಳಲ್ಲ, ಊರ್ ಬಿಟ್ಟೆ ಹೋಗ್ತೀನಿ ಅಂತ ಈ ಕಡೆ ಭೂಮಿ ಕೂಡ ಒಂದು ಪ್ರಾಮಿಸ್ ಅನ್ನ ಕೊಡ್ತಾಳೆ. ಆಗ ಅಜಿತ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ನನ್ನ ಕಣ್ ಮುಂದೆ ಇರ್ಬೇಡ, ಹೋಗು ತೊಲಗು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಖಂಡಿತವಾಗಿ ಹೇಳಿದಾಗ ಈ ಕಡೆ ಸತ್ಯಣ್ಣಂಗಂತೂ ತುಂಬಾ ನೋವಾಗ್ತಿರುತ್ತೆ. ಯಾಕಂದ್ರೆ ಪಾಪ ಅಮಾಯಕಿ ಭೂಮಿ ಅನ್ನೋದು ಸತ್ಯಣ್ಣಂಗೆ ಗೊತ್ತಿರುತ್ತೆ. ಯಾಕಂದ್ರೆ ಸತ್ಯಣ್ಣ ಇವತ್ ನಿನ್ನೆಯಿಂದ 1 ವರ್ಷದಿಂದ ನೋಡಿರಲ್ಲ, ಭೂಮಿನ ತುಂಬಾ ಹಲವಾರು ವರ್ಷದಿಂದ ನೋಡ್ಕೊಂಡು ಬಂದಿರೋನು. ಭೂಮಿ ಒಂದು ಅಮಾಯಕಿ ಅನ್ನೋದು, ಒಂದು ಮುಗ್ಧೆ ಅನ್ನೋದು ಕೂಡ ಸತ್ಯಣ್ಣಂಗೆ ಗೊತ್ತಿರುತ್ತೆ. ಆದ್ರೆ ಅಜಿತ್ಗೂ ಕೂಡ ಗೊತ್ತಿರುತ್ತೆ ಭೂಮಿ ಬಗ್ಗೆ. ಆದ್ರೆ ಒಂದು ಎಮೋಷನಲ್ ಅಂತ ಬಂದಾಗ, ತಂದೆ ತಾಯಿ ಅಂತ ಬಂದಾಗ ಭೂಮಿಯಿಂದನೇ ಈ ಕಡೆ ಸಂಗೀತ ಕೋಮಕ್ಕೆ ಹೋಗಿರೋದಕ್ಕೂ ಕಾರಣ ಭೂಮಿನೇ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅನ್ಕೊಂಡಿರೋದ್ರಿಂದ, ಅಂದ್ರೆ ಈ ಕಡೆ ಅಶ್ವಿನಿ ಫ್ರಾಡ್ ಅನ್ನೋಳು ಒಂದು ಸುಳ್ಳನ್ನ ಕೊನೆಯದಾಗಿ ಹೇಳ್ಬಿಟ್ಟು ಹೋಗಿರ್ತಾಳಲ್ವಾ, ಅಂದ್ರೆ ಭೂಮಿನೇ ನನಗೆ ಈ ಒಂದು ಬಾಂಡ್ ಪತ್ರ, ಮದುವೆ ಒಪ್ಪಂದದ ಪತ್ರ ಕೊಟ್ಟಿದ್ದು ಅಂತ ಅದನ್ನೇ ನಂಬ್ಕೊಂಡು ಈ ಕಡೆ ಭೂಮಿನ ಅಜಿತ್ ಈ ಕಡೆ ತುಂಬಾ ಹೇಟ್ ಮಾಡ್ತಿರ್ತಾನೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಆಗತ್ತೆ, ಇನ್ನೇನು ಭೂಮಿ ಕೂಡ ಹೊರಟೋಗ್ತಾಳೆ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ, ಊರು ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆಗತ್ತೆ. ಇನ್ನೇನು ಭೂಮಿ ಹೊರಗಡೆ ಹೋದಾಗ ಈ ಕಡೆ ಒಂದು ಗಾರ್ಡನ್ ಅಲ್ಲಿ ಶಾರದಾ ಸುಮ್ಮನೆ ಕುತ್ಕೊಂಡಿರ್ತಾಳೆ. ಏನೋ ಗೊತ್ತಿಲ್ಲ, ಅವಳಿಗೆ ತುಂಬಾನೇ ನೋವಾಗ್ತಿರುತ್ತೆ, ಎಲ್ಲೋ ಒಂಥರ ಸಂಕಟ ಆಗ್ತಿರುತ್ತೆ. ತನ್ನ ಮಗಳು ಎಲ್ಲಿಂದ ದೂರ ಆಗ್ತಾಳೋ ಅನ್ನೋ ಒಂದು ಸಂಕಟ ಇರುತ್ತೆ. ಎಷ್ಟೇ ಆದ್ರೂ ಭೂಮಿ ಮನೆ ಬಿಟ್ಟು ಹೋಗ್ತಿರ್ತಾಳೆ. ಹಾಗಾಗಿ ಎಲ್ಲೋ ಒಂದು ಹೆತ್ತು ಕರಳು ಸಂಬಂಧ ಅಲ್ವಾ, ಭೂಮಿ ಎಲ್ಲಿ ನನ್ನ ಬಿಟ್ಟು ಹೋಗ್ತಾಳನೋ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೊಟ್ಟಿರುತ್ತೆ ಆ ದೇವರು ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಭೂಮಿ ಬಂದ್ಬಿಟ್ಟು, ಶಾರದಮ್ಮ ಏನ್ ಮಾಡ್ತಿದ್ದೀರಾ, ಆರಾಮಾಗಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ತಾರೆ. ಶಾರದಮ್ಮ ಏನ್ ಗೊತ್ತಾ, ಅಕಸ್ಮಾತ್ ನಾನೇನಾದ್ರೂ ಈ ಮನೆಯಲ್ಲಿ ಇಲ್ಲ ಅಂತಂದ್ರೆ ನೀವು ನನ್ನ ಕೈಯಿಂದ ಮಾತ್ರ ಊಟ ತಿನ್ನೋದಲ್ವಾ, ನಾನಿಲ್ಲ ಅಂತಂದ್ರೆ ಶ್ರವಣ್ ಸಾಹೇಬ್ರು ಕೈನಲ್ಲೂ ಊಟ ಮಾಡ್ಬೇಕು ಆಯ್ತಾ ಅಂತ ತುಂಬಾ ಪ್ರೀತಿಯಿಂದ ಹೇಳ್ತಿರುವಾಗ ಈ ಕಡೆ ಶಾರದಾ ಮಾತ್ರ ಆಗೋಲ್ಲ ಅಂತ ಹೇಳ್ಬಿಟ್ಟು ಒಂಥರ ಮೂತಿ ತಿವಿತಿರ್ತಾಳೆ. ಅದನ್ನೆಲ್ಲ ತುಂಬಾ ಪ್ರೀತಿಯಿಂದ ಭೂಮಿ ಭೂಮಿ ಶಾರದನ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಈ ಕಡೆ ಶ್ರವಣ್ಗೆ ತುಂಬಾ ಭೂಮಿ ಮೇಲೆ ಒಂಥರ ಅಕ್ಕರೆ ಬಂದ್ಬಿಡುತ್ತೆ. ಪಾಪ ನಮ್ಮ ಭೂಮಿ ಎಷ್ಟು ಪ್ರೀತಿಯಿಂದ ನಮ್ಮ ಶಾರದಾನ ನೋಡ್ಕೋತಾಳೆ ಅಂತ ಹೇಳ್ಬಿಟ್ಟು ಶ್ರವಣ್ಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಸೀದಾ ಹೋಗ್ಬಿಟ್ಟು ಒಂದು ಚಾಕ್ಲೇಟ್ ಅನ್ನ ತಗೋಬರ್ತಾನೆ. ಅಂದ್ರೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನ ತಗೊಬಂದ್ಬಿಟ್ಟು ಭೂಮಿ ತಗೋ ತಿನ್ನು ಅಂತ ಹೇಳ್ಬಿಟ್ಟು ಕೊಡ್ತಾನೆ ಈ ಕಡೆ ಶ್ರವಣ್ ಅವರು. ಸಾಹೇಬ್ರೆ ನನ್ಗೆ ಯಾಕೆ ಡೈರಿ ಮಿಲ್ಕ್ ಅಂತ ಹೇಳಿದಾಗ, ನಿನಗೂ ಕೂಡ ತುಂಬಾ ಇಷ್ಟ, ಯಾಕಂದ್ರೆ ನಮ್ಮ ಶಾರದಾ ಹೊಟ್ಟೆನಲ್ಲಿ ಮನಸ್ವಿನಿ ಇದ್ದಾಗ ಶಾರದಾ ಅಂತೂ ಸಿಕ್ಕಾಬಟ್ಟೆ ಚಾಕ್ಲೇಟ್ ತಿಂತಿದ್ಲು. ಇವಾಗ ನಿನಗೆ ಕೊಟ್ರೆ ನೀನು ಕೂಡ ಶಾರದಂಗೆ ಸ್ವಲ್ಪ ತಿನ್ನಿಸ್ತೀಯಲ್ಲ, ನೀನು ತಿನ್ನು, ಶಾರದಂಗು ತಿನ್ಸು ಅಂತ ಹೇಳಿ ಕೊಡ್ತಿರುವಾಗ, ಸಾಹೇಬ್ರೆ ದೊಡ್ಡ ಸಾಹೇಬ್ರೆ ಏನ್ ಗೊತ್ತಾ, ನೀವೇ ಶಾರದಮ್ಮಂಗೆ ನೀವೇ ಕೈಯಾರೆ ಕೊಡಿ ಅಂತ ಹೇಳಿದಾಗ, ಅಯ್ಯೋ ನೀನೊಳ್ಳೆ, ನಾನಾ ಶಾರದಂಗ್ ಕೊಡೋದ, ಶಾರದಂಗ್ ನಾನೇನಾದ್ರೂ ಕೊಡಕ್ ಹೋದ್ರೆ ಅವಳು ಎದ್ರುಕೊಂಡು ಓಡೋಗ್ಬಿಡ್ತಾಳೆ, ಮೊದ್ಲೇ ಅವಳು ನನ್ನನ್ನ ನೋಡಿದ್ರೆ ಭಯ ಬೀಳ್ತಾಳೆ ಅಂತ ಹೇಳಿದಾಗ, ಇಲ್ಲ ಸಾಹೇಬ್ರೆ ಕೊಡಿ ಅಂತ ಹೇಳಿದಾಗ ಈ ಕಡೆ ಶ್ರವಣ್ಗೆ ಒಂಥರ ಕಸಿ ಬಿಸಿ ಅನ್ಸ್ತಿರುತ್ತೆ. ಎಲ್ಲಿ ಶಾರದಾ ಮತ್ತೆ ಓಡೋಗ್ತಾಳೆ ಅಂತ ಹೇಳಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಿರ್ತಾನೆ.
ಈ ಕಡೆ ಭೂಮಿ ಅಂತೂ ಶಾರದಮ್ಮ ದೊಡ್ಡ ಸಾಹೇಬ್ರು ಚಾಕ್ಲೇಟ್ ಕೊಡ್ತಾರೆ, ತುಂಬಾ ಪ್ರೀತಿನ ತಗೊಬೇಕು ತಿನ್ಬೇಕು ಆಯ್ತಾ ಅಂದಾಗ ಹ್ಞೂ ಅಂತಾಳೆ. ಭೂಮಿ ಹೇಳಿರುವ ಮಾತನ್ನೆಲ್ಲ ಕೇಳ್ತಾಳೆ. ಆಗ ಸಾಹೇಬ್ರೆ ನೀವು ಕೊಡಿ ಶಾರದಮ್ಮಂಗೆ ಅಂತ ಹೇಳಿದಾಗ ಈ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಚಾಕ್ಲೇಟ್ ಕೊಟ್ಟಾಗ ಈ ಕಡೆ ಶಾರದಾ ಹಂಗೆ ಕಿತ್ಕೊಂಡ್ಬಿಡ್ತಾಳೆ, ಖುಷಿಯಿಂದ ನಗ್ನಗ್ತಾ ಕಿತ್ಕೊಂಡ್ಬಿಡ್ತಾಳೆ. ಇನ್ನೇನು ತಿನ್ಬೇಕು ಅಷ್ಟರಲ್ಲಿ ಅಜಿತ್ ಎಂಟ್ರಿ ಆಗ್ತಾರೆ. ಅಜಿತ್ ಎಂಟ್ರಿ ಆಗೋಷ್ಟರಲ್ಲಿ ಈ ಕಡೆ ಶಾರದಾ ಶ್ರವಣ್ ಕೈಯಿಂದ ಚಾಕ್ಲೇಟ್ ಇಸ್ಕೊಂಡಿರ್ತಾಳಲ್ವಾ. ಶ್ರವಣ್ಗಂತೂ ಅಬ್ಬಬ್ಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅಮ್ಮ 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 ಅಂತ ಹೇಳ್ಬಿಟ್ಟು ಅಜ್ಜಿನ ಕರಿತಿರ್ತಾರೆ. ಅವರ ಶ್ರವಣ ಅವರ ಅಮ್ಮ ಕೂಡ ಬರ್ತಾರೆ. ಏನು ಶ್ರವಣ ಅಂತ ಹೇಳಿದಾಗ ಅಮ್ಮ ಅದು ಶಾರದಾ ನನ್ನ ಕೈಯಿಂದ ಚಾಕ್ಲೇಟ್ ಇಸ್ಕೊಂಡ್ಲು ಅಂತ ಹೇಳಿದಾಗ ಹೌದೇನೋ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಅಲ್ಲಿಗೆ ದೇವಯಾನಿ ಮತ್ತೆ ಅಂಜನಾ ಎಲ್ಲರೂ ಕೂಡ ಎಂಟ್ರಿ ಆಗ್ತಾರೆ. ಇನ್ನೇನು ಅಜಿತ್ ಕೂಡ ಎಂಟ್ರಿ ಆಗ್ತಾರೆ. ಅಲ್ಲ ಶಾರದತೆ ಕೈಯಲ್ಲಿ ಚಾಕ್ಲೇಟು, ಶಾರದತೆಗೆ ಚಾಕ್ಲೇಟ್ ಅಂತೂ ತುಂಬ ಇಷ್ಟ ಅಲ್ವಾ, ಅದೇಗೆ ಇವತ್ತು ಚಾಕ್ಲೇಟ್ ತಿನ್ನಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಶ್ರವಣ್ ಹೇಳ್ತಿರ್ತಾರೆ. ಈ ಕಡೆ ಭೂಮಿ ಹೇಳಿದ್ದು ಅದಕ್ಕೆ ನಾನು ಕೊಟ್ಟಿದ್ದು, ತುಂಬ ಪ್ರೀತಿಯಿಂದ ಇಸ್ಕೊಂಡು ತಿನ್ನೋದಕ್ಕೆ ನೋಡು ಎಷ್ಟು ಆತರ ಪಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಹೇಳಿದಾಗ ಅಯ್ಯೋ ಶಾರದತೆ ಚಾಕ್ಲೇಟ್ ಅಂದ್ರೆ ಇಷ್ಟನಾ ಅಂತ ಹೇಳ್ಬಿಟ್ಟು ಶಾರದನ ಹತ್ರ ಈ ಕಡೆ ಅಜಿತ್ ಹೋದಾಗ ಅಜಿತ್ ಕೈಯಲ್ಲಿ ಗನ್ ಇರುತ್ತೆ, ಅಂದ್ರೆ ಒಂದು ಪ್ಯಾಂಟ್ ಬೆಲ್ಟ್ ಇರುತ್ತಲ್ವಾ ಅಲ್ಲಿ ಇರೋದನ್ನ ಕೈಗೆ ಎತ್ಕೊಂಡಿರ್ತಾನೆ ಅಷ್ಟೇ. ಒಂದು ತೆಗಿಯೋಣ ಮನೆಗೆ ಬಂದೆ ಡ್ಯೂಟಿ ಮುಗಿಸಿ ಅಂತ ಹೇಳ್ಬಿಟ್ಟು ಆ ಒಂದು ಗನ್ನನ ನೋಡ್ಬಿಟ್ಟು ಇನ್ನೇನು ಚಾಕ್ಲೇಟ್ ತಿನ್ಬೇಕು ಈ ಕಡೆ ಶಾರದಾ ಅಂತ ಅನ್ಕೊಂಡ್ರು ಅಷ್ಟೊತ್ತಿಗೆ ಆ ಗನ್ನನ ನೋಡ್ಬಿಟ್ಟು ಈ ಕಡೆ ಶಾರದಂಗೆ ಸಿಕ್ಕಾಬಟ್ಟೆ ಭಯ ಆಗ್ತಿರುತ್ತೆ. ಹಳೇದೆಲ್ಲ ನೆನಪಾಗಿರುತ್ತೆ. ಈ ಕಡೆ ಶಾರದಂಗೆ ಗನ್ನು ನೋಡಿದ್ರೇನೆ ಭಯ. ಯಾಕಂತ ಹೇಳಿದ್ರೆ ಒಂದು ಟೈಮಲ್ಲಿ ದೇವಯಾನಿ ಒಂದು ಗನ್ನಿಂದ ಈ ಕಡೆ ಶಾರದಂಗೆ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿರ್ತಾಳಲ್ವ, ಅದೆಲ್ಲ ನೆನಪಾಗ್ಬಿಟ್ಟು ಆ ಗನ್ನನ್ನ ನೋಡ್ಬಿಟ್ಟು ಚಾಕ್ಲೇಟ್ ಎಲ್ಲ ಅಲ್ಲೇ ಎಸ್ದ್ಬಿಟ್ಟು ಓಡೋಗೋದಕ್ಕೆ ಟ್ರೈ ಮಾಡ್ತಾಳೆ. ಭೂಮಿ ಹಿಡ್ಕೊಳ್ಳೋಕ್ಕೆ ಕೂಡ ಟ್ರೈ ಮಾಡ್ತಾರೆ. ಭೂಮಿ ಹಿಂದಿಂದನೇ ಬಚ್ಚಿಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ ಈ ಕಡೆ ಶಾರದಾ. ಈ ಕಡೆ ಅಜಿತ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ. ಅಲ್ಲ ನಮ್ಮ ಶಾರದತೆ ಯಾಕೆ ಈ ತರ ಮಾಡ್ತಿದ್ದಾರೆ, ಗನ್ನನ್ನ ನೋಡ್ಬಿಟ್ಟು ಯಾಕೆ ಇಷ್ಟೊಂದು ಭಯ ಬೀಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಆ ಗನ್ನನ ನೋಡ್ರು ಏನಾಯ್ತು ಶಾರದತೆ ಅಂತ ಈ ಕಡೆ ಭೂಮಿ ಪ್ರೀತಿಯಿಂದ ಕೇಳಿದಾಗ ಅದು ಅಂತ ಹೇಳಕ್ ಟ್ರೈ ಮಾಡ್ತಿದ್ದಾಳೆ. ಹೇಳಿ ಶಾರದಮ್ಮ ಅಂತ ಈ ಕಡೆ ಭೂಮಿ ಒತ್ತಾಯ ಮಾಡಿದಾಗ ಅವಳು ಒಂದು ಕೈಯಲ್ಲಿ ಆಕ್ಷನ್ ಮಾಡಿ ತೋರಿಸ್ತಿದ್ದಾಳೆ. ಅಲ್ಲಿ ದೇವಯಾನಿ ಕೂಡ ನಿಂತ್ಕೊಂಡಿರ್ತಾಳೆ. ದೇವಯಾನಿ ಕಡೆ ಕೈ ತೋರಿಸ್ಬಿಟ್ಟು ಆ ಒಂದು ಗನ್ನನ್ನ ಒಂದು ಎದೆಗೆ ಶೂಟ್ ಮಾಡಿದ್ಲಲ್ವಾ, ಹಾಗಾಗಿ ಅದನ್ನ ತನ್ನ ಎದೆಗೆ ಶೂಟ್ ಮಾಡಿರೋದು ಅಂತ ಹೇಳ್ಬಿಟ್ಟು ದೇವಯಾನಿ ಕಡೆ ಕೈ ತೋರಿಸ್ಬಿಟ್ಟು ಆ ಗನ್ನನ್ನ ಈ ತರ ಶೂಟ್ ಮಾಡಿದ್ದು ಅಂತ ಈ ಕಡೆ ಶಾರದಾ ಕೂಡ ಹೇಳ್ತಿರ್ತಾಳೆ. ಆದ್ರೆ ಮನೆಯವ್ರಿಗೆ ಯಾರಿಗೂ ಕೂಡ ಈ ಸಿಂಟಮ್ಸು ಅರ್ಥ ಆಗ್ತಿರಲ್ಲ ಶಾರದನ ಆಕ್ಷನ್. ಆದ್ರೆ ಈ ಕಡೆ ಅಜಿತ್ ಮತ್ತೆ ಶ್ರವಣ್ಗೆ ಎಷ್ಟೇ ಆದ್ರೂ ಶ್ರವಣ್ ಕೂಡ ಪೊಲೀಸ್ ಆಫೀಸರ್ ಆದರು, ಲಾಯರ್ ಕೂಡ, ಹಾಗೇನೆ ಅಜಿತ್ ಕೂಡ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಎಲ್ಲ ಕೂಡ ಶಾರದಮ್ಮನ ಒಂದು ಆಕ್ಟಿವಿಟೀಸು ಅರ್ಥ ಆಗುತ್ತೆ. ಈ ಕಡೆ ದೇವಯಾನಿ ಕಡೆ ಅಜಿತ್ ತಿರುಗಿ ನೋಡಿದಾಗ ದೇವಯಾನಿ ಈ ಕಡೆ ಫುಲ್ಲು ಟೆನ್ಷನ್ ಆಗಿ ಬೇವುರ್ತಿರ್ತಾಳೆ. ಅಲ್ಲ ಈ ದೇವಯಾನಿ ಅಂತ ಯಾಕೆ ಇಷ್ಟೊಂದು ಬೇವ್ರ್ತಿದ್ದಾರೆ, ಅಲ್ಲ ನಮ್ಮ ಶಾರದತೆ ಯಾಕೆ ದೇವಯಾನಿ ಕಡೆ ಕೈ ತೋರಿಸ್ತಿದ್ದಾರೆ? ಓಹೋ, ಅಂದ್ರೆ ಈ ಶಾರದತೆಗೂ ದೇವಯಾನಿಗೂ ಮೊದಲೇ ಏನೋ ಕನೆಕ್ಷನ್ ಇದೆ. ಅಂದ್ರೆ ನಮ್ಮ ಶಾರದತೆಗೆ ಗುಂಡೇಟ್ ಹಾರಿಸಿದ್ದು ಈ ದೇವಯಾನಿ ಅತ್ತೆ ಇರ್ಬೋದಾ? ಯಾಕೆ ನಮ್ಮ ಶಾರದತೆ ಈ ದೇವಯಾನಿ ಕಡೆ ಕೈ ತೋರಿಸ್ಬಿಟ್ಟು ಈ ತರ ಆಕ್ಷನ್ ಮಾಡ್ತಿದ್ದಾರೆ? ಅಲ್ಲ ದೇವಯಾನಿ ಅತ್ತೆ ಯಾಕೆ ಇಷ್ಟೊಂದು ಭಯ ಬೀಳ್ತಿದ್ದಾರೆ, ಯಾಕೆ ಇಷ್ಟೊಂದು ಬೇವ್ರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ತನ್ನಲ್ಲಿ 10 ಪ್ರಶ್ನೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಅದನ್ನ ಶ್ರವಣ್ಗೆ ಸೈಡಿಗೆ ಕರೆದ್ಬಿಟ್ಟು ಶ್ರವಣ್ ಹತ್ರ ಕೂಡ ಮಾತಾಡ್ತಿರ್ತಾರೆ. ಅಲ್ಲಮ್ಮವ್ವ, ಶಾರದತೆನ ಅಬ್ಸರ್ವ್ ಮಾಡಿದ್ರ, ದೇವಯಾನಿ ಅತ್ತೆ ಕಡೆ ಕೈ ತೋರಿಸ್ಬಿಟ್ಟು ಸ್ವಲ್ಪ ಆಕ್ಷನ್ ಮಾಡಿ ತೋರಿಸ್ತಿದ್ದಾರೆ. ಇದಕ್ಕೂ ನಮ್ಮ ಶಾರದತೆ ಕಾಣೆಯಾಗೋದಕ್ಕೂ ಶಾರದತೆಗೆ ಗುಂಡು ಹಾರಿಸಿರೋದಕ್ಕೂ ಯಾರೋ ಗುಂಡು ಹಾರಿಸಿದ್ದಾಳೆ, ನಮ್ಮ ಮನೆಯಲ್ಲಿ ಬೇಕು ಅಂತಾನೆ ಯಾರೋ ಗುಂಡು ಹಾರಿಸಿದ್ದಾರೆ. ಅಲ್ಲ ದೇವಯಾನಿ ಅತ್ತೆನ ನೋಡ್ಬಿಟ್ಟು ಯಾಕೆ ಶಾರದತೆ ಇಷ್ಟೊಂದು ಭಯ ಬೀಳ್ತಿದ್ದಾರೆ ಅಂತ ಹೇಳಿದಾಗ ಅಜಿತ ನನಗೂ ಕೂಡ ಅರ್ಥ ಆಗ್ತಿಲ್ಲ ಕಣೋ ಅಜಿತ, ಶಾರದನು ಏನು ಕೂಡ ಬಾಯಿ ಬಿಟ್ಟು ಹೇಳ್ತಿಲ್ಲ ಅಂದಾಗ ನನಗೆಲ್ಲ ಕೂಡ ಅರ್ಥ ಆಗ್ತಿದೆ ಮಾವ. ಆದಷ್ಟು ಬೇಗ ಈ ಒಂದು ಸತ್ಯನ ನಾನು ಆಚೆ ತಗೊಂಡು ಬಂದೇ ಬರ್ತೀನಿ ಅಂತ ಕಡೆ ಶ್ರವಣ್ಗೆ ಭರವಸೆ ಕೊಡ್ತಿರ್ತಾನೆ. ಅಲ್ಲ ಅಜಿತ, ಅದು ನನ್ನ ಮಗಳು ಮನಸ್ವಿನಿ ಅಂದಾಗ ಮಾವ ನೀವೇನು ವರಿ ಮಾಡ್ಕೊಂಬಿಡಿ, ಆದಷ್ಟು ಬೇಗ 2 ದಿನದಲ್ಲಿ ಮನಸ್ವಿನಿ ಎಲ್ಲೇ ಇದ್ರೂ ಕೂಡ ನಿಮ್ ಕಣ್ ಮುಂದೆ ನಿಲ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಶ್ರವಣ್ಗೆ ಭರವಸೆ ಕೊಡ್ತಿರ್ತಾರೆ. ಈ ಕಡೆ ದೇವಯ್ಯನೇ ಅಂತೂ ಕುಗ್ಗಿ ಹೋಗಿರ್ತಾಳೆ, ಈ ಕಡೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾಳೆ ಅಂತಾನೆ ಹೇಳ್ಬೋದು. ಇನ್ನೇನು ಈ ಕಡೆ ಅಜಿತ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಸತ್ಯಣ್ಣ ಕೂಡ ಇರ್ತಾರೆ. ಸತ್ಯಣ್ಣ ಎಲ್ಲ ಇಲ್ಲಿ ನಡೆದಿರುವಂತಹ ಘಟನೆನ ಕೂಡ, ಅಂದ್ರೆ ಶಾರದತೆ ಚಾಕ್ಲೇಟ್ ಶ್ರವಣ್ ಮಾವ ಕೊಟ್ಟಿರೋದು, ಇಸ್ಕೊಂಡಿರೋದು ತಿನ್ಬೇಕು ಅಂತ ತುಂಬಾ ಪ್ರೀತಿಯಿಂದ ಕೊಟ್ಟಿರುವಾಗ, ತುಂಬಾ ಪ್ರೀತಿಯಿಂದ ಶಾರದತೆ ಇಸ್ಕೊಂಡು ತಿನ್ನುವಾಗ ನಾನು ಅಲ್ಲಿ ಹೋಗಿದ್ದು, ಅಥವಾ ಇಲ್ಲಿ ಗನ್ನನ್ನ ನೋಡ್ಬಿಟ್ಟು ಶಾರದತೆ ತುಂಬಾ ಭಯ ಬಿದ್ದು ಓಡ್ಕೊಂಡು ಹೋಗಿರೋದು, ದೇವಯಾನಿ ಮೇಲೆ ಕೈ ತೋರಿಸ್ಬಿಟ್ಟು ಈ ಕಡೆ ಗನ್ನನ್ನ ಈ ತರ ಶೂಟ್ ಮಾಡಿರೋದು ಅಂತ ಆಕ್ಷನ್ ಮಾಡಿ ತೋರಿಸಿರೋದು, ಎಲ್ಲನೂ ಕೂಡ ಈ ಕಡೆ ಸತ್ಯನ ಹತ್ರ ಈ ಕಡೆ ಅಜಿತ್ ಡಿಸ್ಕಷನ್ ಮಾಡ್ತಿರ್ತಾರೆ.
ಸೊ ಈ ಕಡೆ ಸತ್ಯನಂಗ್ ಕೂಡ ಅನುಮಾನ ಬರುತ್ತೆ. ಎಷ್ಟೇ ಆದ್ರೂ ಈ ಕಡೆ ಸತ್ಯನ ಲಾಯರು, ಈ ಕಡೆ ಅಜಿತ್ ಪೊಲೀಸು, ಎಷ್ಟೇ ಆದ್ರೂ ಅವರ ಒಂದು ಮೈಂಡ್ ಆ ತರನೇ ಇರುತ್ತೆ, ಕ್ರಿಮಿನಲ್ ಮೈಂಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ದೇವಯಾನಿ ಅತ್ತೆಯ ಒಂದು ಕೈವಾಡ ಇರ್ಬೋದು ಅಂತ ಹೇಳ್ಬಿಟ್ಟು ಅಜಿತ್ಗೆ ಸ್ಟ್ರಾಂಗ್ ಆಗಿ ಒಂದು ಕನ್ಫರ್ಮ್ ಆಗ್ತಿರುತ್ತೆ. ಅದಾದ ನಂತರ ಇನ್ನೇನು ಭೂಮಿ ಕೂಡ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿರುತ್ತೆ. ಯಾಕಂದ್ರೆ ಇಲ್ಲಿ ಇನ್ನು ಒಂದು ಕ್ಷಣನೂ ಕೂಡ ಇರೋದಕ್ಕೆ, ಈ ಕಡೆ ಭೂಮಿಗಂತೂ ಆ ಮನೆಯಲ್ಲಿ ಇರೋದಕ್ಕೆ ಒಂದು ಕ್ಷಣನೂ ಕೂಡ ಇರೋದಕ್ಕೆ ಒಂದು ಉಸಿರು ಕಟ್ತಿರೋ ಹಾಗೆ ಆಗಿರುತ್ತೆ. ಯಾಕಂದ್ರೆ ಅಜಿತ್ ಆ ರೀತಿ ಮಾತುಗಳನ್ನ ಭೂಮಿ ಬಗ್ಗೆ ಸತ್ಯನ ಹತ್ರ ಹೇಳ್ತಿರೋದನ್ನ ಕಿವಿಯಾರ ಕೇಳಿಸ್ಕೊಂಡು ಇನ್ನೇನು ಮನೆ ಬಿಟ್ಟು ಅಲ್ಲ, ಊರೇ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಆಲ್ರೆಡಿ ಈ ಕಡೆ ದೇವಯಾನಿ ಮತ್ತೆ ಅಂಜನಾ ಈ ಕಡೆ ಭೂಮಿಯ ಬಟ್ಟೆನ ಪ್ಯಾಕ್ ಮಾಡಿರ್ತಾರೆ. ಈ ಕಡೆ ಅಜಿತ್ ಭೂಮಿನೇ ಪ್ಯಾಕ್ ಮಾಡಿರೋದು ಅಂತ ಅನ್ಕೊಂಡಿರ್ತಾನೆ, ಈ ಕಡೆ ಭೂಮಿ ಅಜಿತೆ ಪ್ಯಾಕ್ ಮಾಡಿರೋದು ಅಂತ ಹೇಳಿ ಅನ್ಕೊಂಡಿರ್ತಾರೆ. ಆ ರೀತಿ ಒಂದು ದೇವಯಾನಿ ಫ್ರೀ ಪ್ಲಾನ್ ಮಾಡ್ಕೊಂಡು ಬಟ್ಟೆನ ತುಂಬಿಸಿರ್ತಾರೆ. ಸೊ ಇನ್ನೇನು ಬಟ್ಟೆ ಪ್ಯಾಕ್ ಒಂದು ಸೂಟ್ ಕೇಸ್ನ ತಗೊಂಡು ಭೂಮಿ ಕೂಡ ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗ್ತಾಳೆ. ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ, ಒಂದು ಅವರವರ ರೂಮಲ್ಲಿ ರೆಸ್ಟ್ ಮಾಡ್ತಿರುವಾಗ ಆ ಟೈಮನ್ನು ನೋಡ್ಕೊಂಡು ಈ ಕಡೆ ಭೂಮಿ ವಿಧಿ ಇಲ್ಲ, ಎಲ್ಲರೂ ಕೂಡ ಹೇಳಿ ಹೋಗ್ಬೇಕಂದ್ರೆ ಯಾರು ಕೂಡ ಬಿಡೋದಿಲ್ಲ. ಸೊ ಹಾಗಾಗಿ ಇನ್ನೇನು ಊರು ಬಿಟ್ಟು ಹೋಗೋದಕ್ಕೆ ರೆಡಿ ಆಗ್ತಾಳೆ. ಅವಳು ಕೂಡ ಮನೆ ಬಿಟ್ಟು ಹೋಗಿ ಲಕ್ಷ್ಮಕ್ಕನ ಮನೆಯಲ್ಲಿ ಇರ್ಬೋದು, ಆದರೆ ಕಳೆದ ಬಾರಿ ಲಕ್ಷ್ಮಕ್ಕನ ಮನೆಗೆ ಹೋಗಿ ಒಂದು 2 ದಿವಸ ಇದ್ದಾಗ ಅಲ್ಲಿಗೆ ಶ್ರವಣ್ಗೆ ಗೊತ್ತಾಗಿ ವಾಪಸ್ ಮತ್ತೆ ಕರ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇನ್ನೇನು ಲಕ್ಷ್ಮಕ್ಕನ ಮನೆಗೆ ಹೋದ್ರೂ ಕೂಡ ಯಾರಿಗಾದ್ರು ಗೊತ್ತಾಗಿ ಮನೆಯವ್ರಿಗೆ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ತಾಳಿ ಕಟ್ಟಿದ ಗಂಡನಿಗೆ ನಾನು ಇಷ್ಟ ಇಲ್ಲ, ಈ ಮನೆಯಲ್ಲಿರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ, ಹಾಗಾಗಿ ನಾನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇನ್ನೇನು ಬಟ್ಟೆ ಬ್ಯಾಗ್ ಅನ್ನ ತಗೊಂಡ್ಬಿಟ್ಟು ಊರು ಬಿಟ್ಟೆ ಹೊರಟೇ ಬಿಡ್ತಾಳೆ. ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಳೆ. ಅವಳಿಗೆ ಎಲ್ಲಿ ಹೋಗ್ಬೇಕು ಅಂತಾನು ಗೊತ್ತಿಲ್ಲ ಪಾಪ, ತುಂಬಾ ಮುಗ್ದೆ ಅಂತಾನೆ ಹೇಳ್ಬೋದು, ಹೊರಟೇ ಬಿಡ್ತಾಳೆ. ಇನ್ನೊಂದ್ ಕಡೆ ಈ ಕಡೆ ಅಜಿತ್ ಇದ್ದವರು ಸ್ಟೇಷನ್ ಅಲ್ಲಿ ಈ ಕಡೆ ಸದಾನಂದಣ್ಣ ಮತ್ತೆ PC ಎಲ್ಲರೂ ಕೂಡ ಇರ್ತಾರೆ. ಇನ್ನೇನು ಶ್ರವಣ್ಗೆ ಮಾತು ಕೊಟ್ಟಿರ್ತಾರೆ ಈ ಕಡೆ ಅಜಿತ್. ಯಾಕಂದ್ರೆ ಶ್ರವಣ್ ಇತ್ತೀಚೆಗೆ ತುಂಬಾನೇ ಸೆನ್ಸಿಟಿವ್ ಆಗಿರ್ತಾರೆ. ಒಂದು ಹೆಂಡತಿ ಮತ್ತೆ ಮಗಳು ಅನ್ನೋ ವಿಷಯ ಬಂದಾಗ ಅಥವಾ ಕುಟುಂಬ ಅಂತ ವಿಷಯ ಬಂದಾಗ ಈ ಕಡೆ ಶ್ರವಣ ತುಂಬಾನೇ ಫೀಲ್ ಮಾಡ್ಕೋತಿರ್ತಾರೆ. ಯಾಕಂದ್ರೆ ಆಲ್ರೆಡಿ ಈ ಕಡೆ ಫ್ರಾಡ್ ಅಶ್ವಿನಿ ತುಂಬಾ ಮೋಸ ಮಾಡಿರ್ತಾಳೆ ಅಪ್ಪ ಅಂತ ಹೇಳ್ಬಿಟ್ಟು. ಹಾಗಾಗಿ ತನ್ನ ಹೆತ್ತ ಮಗಳು ಎಲ್ಲಿದ್ದಾಳು ಏನು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ತುಂಬಾ ಫೀಲ್ ಮಾಡ್ಕೊಂಡಿರೋದನ್ನ ನೋಡ್ಬಿಟ್ಟು ಅಜಿತ್ಗೆ ಹೇಗಾದ್ರೂ ಮಾಡಿ ಶ್ರವಣ್ ಮಾವಂಗೆ ತನ್ನ ಮಗಳು ಮನಸ್ವಿನಿನ ಒಂದು 2 ದಿನದಲ್ಲಿ ಹೇಗಾದ್ರೂ ಮಾಡಿ ಅವ್ರ ಕಣ್ಮುಂದೆ ನಿಲ್ಲಿಸಬೇಕು ಅನ್ನೋ ಒಂದು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಒಂದು ಮನಸ್ವಿನಿಯ ಫೋಟೋ ಏನು, ಭೂಮಿಯ ಒಂದು ಚಿಕ್ಕ ವಯಸ್ಸಿನ ಫೋಟೋ ಏನಿರುತ್ತಲ್ಲ ಅದನ್ನೆಲ್ಲ ಕೂಡ ಸದಾನಂದ್ಗೆ ಹೇಳ್ಬಿಟ್ಟು ಎಲ್ಲ ಕೂಡ ತರಿಸ್ಕೋತಾರೆ. ಅದನ್ನೆಲ್ಲ ಒಂದಷ್ಟು ಕಾಪಿಗಳನ್ನ ಕೂಡ ಮಾಡಿಸ್ಕೋತಾರೆ. ಇನ್ನೇನು ಭೂಮಿ ಫೋಟೋವನ್ನ ಹಾಕಿ ಒಂದು ಮಿಸ್ಸಿಂಗ್ ಅಂತ ಹೇಳಿ ಟೈಪ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಗಲ್ಲಿಗೂ ಒಂದು ಏರಿಯಾ ಫುಲ್ಲು ಇಡೀ ಊರಿಗೆ ಗಲ್ಲಿಗೂ ಆ ಒಂದು ಫೋಟೋನ, ಒಂದು ಭೂಮಿಯ ಚಿಕ್ಕ ವಯಸ್ಸಿನ ಫೋಟೋನ ಕೂಡ ಅಂಟಿಸ್ತಾರೆ. ಯಾಕಂದ್ರೆ ಆಗ ಚಿಕ್ಕ ವಯಸ್ಸಲ್ಲಿರುವಾಗ ಮಿಸ್ ಆಗಿದಲ್ವಾ ಭೂಮಿ, ಹಾಗಾಗಿ ಒಂದು 21-22 ವಯಸ್ಸಾದ್ಮೇಲೆ ಯಾವ ರೀತಿ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು AI ಜನರೇಟ್ ಮಾಡೋದಕ್ಕೂ ಕೂಡ ಒಬ್ಬ ವ್ಯಕ್ತಿನ ಕೂಡ ಒಂದು ಬರೋದಕ್ಕೆ ಈ ಕಡೆ ಸದಾನಂದನಿಗೆ ಕರೆಸೋದಕ್ಕೆ ಹೇಳಿರ್ತಾರೆ. ಸದಾನಂದನ ಕೇಳಿದಾಗ ಆದಷ್ಟು ಬೇಗ ಬರ್ತಿದ್ದಾರೆ, ಈಗ ಒಂದು ಅರ್ಧ ಗಂಟೆಲಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇನ್ನೇನು ಭೂಮಿಯ ಒಂದು ಚಿಕ್ಕ ವಯಸ್ಸಿನ ಫೋಟೋನ ಒಂದು AI ಮೂಲಕ ಜನರೇಟ್ ಮಾಡಿದ್ರೆ ಈ ಕಡೆ ಭೂಮಿ ಮುಖನೇ ಬರುತ್ತೆ. ದೊಡ್ಡಳಾದ್ಮೇಲೆ ಯಾವ ರೀತಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅದು ಕೂಡ ಪ್ರೂಫ್ ಸಿಗತ್ತೆ ಅಂತಾನೆ ಹೇಳ್ಬೋದು. ಇನ್ನೇನು ಭೂಮಿ ಫೋಟೋವನ್ನ ಎಲ್ಲ ಕಡೆ ಕೂಡ ಅಣಿಸಿರ್ತಾರೆ. ಹಾಗೇನೆ ಈ ಕಡೆ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರಿಗೆ ಈ ಒಂದು ಭೂಮಿಯ ಚಿಕ್ಕ ವಯಸ್ಸಿನ ಫೋಟೋ ಕೊಟ್ಬಿಟ್ಟು ಒಂದು AI ಜನರೇಟ್ ಒಂದು ಫೋಟೋನ AI ಜನರೇಟ್ ಇಂದ 21, 22 ಅಥವಾ 23 ವಯಸ್ಸಾದ್ಮೇಲೆ ಯಾವ ರೀತಿ ಕಾಣ್ಬೋದು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಗೆ ಹೇಳಿದಾಗ ಸರಿ ನಾನು ಒಂದು 10 ನಿಮಿಷ ಮಾಡ್ಕೊಡ್ತೀನಿ ಅಂತ ಆ ವ್ಯಕ್ತಿ ಕೂಡ ಹೇಳ್ತಾರೆ. ಅದಾದ ನಂತರ ಆ ವ್ಯಕ್ತಿ ಕೂಡ ಭೂಮಿಯ ಒಂದು ಫೋಟೋನ, ಒಂದು ಮನಸ್ವಿನ ಒಂದು ಫೋಟೋನ ಜನರೇಟ್ ಕೂಡ ಮಾಡಿ ಕೊಟ್ಟಾಗ ಇಲ್ಲಿ ಅಜಿತ್ಗೆ ಫುಲ್ ಶಾಕ್ ಆಗಿರುತ್ತೆ. ಆ ಒಂದು AI ಜನರೇಟ್ ಆಗಿರುವಂತಹ ಫೋಟೋನ ನೋಡ್ಬಿಟ್ಟು ಅಜಿತ್ ಫುಲ್ ಶಾಕ್ ಆಗಿ ಮನೆಗೆ ಓಡ್ಕೊಂಡು ಬರ್ತಾನೆ. ಮನೆಗೆ ಓಡ್ಕೊಂಡು ಬಂದಾಗ ಇಲ್ಲಿ ನೋಡಿದ್ರೆ ಭೂಮಿ ಮನಸ್ವಿನಿ ಅಂತ ಹೇಳ್ಕೊಂಡು ಕೂತ್ಕೊಂಡು ಬರ್ತಿರುವಾಗ, ಆದ್ರೆ ಇಲ್ಲಿ ಎಲ್ಲಿ ಮನೆಯಲ್ಲಿ ಭೂಮಿ ಇರ್ತಾಳೆ, ಭೂಮಿ ಆಲ್ರೆಡಿ ಊರ್ ಬಿಟ್ಟೆ ಹೋಗಿರ್ತಾಳೆ. ಹಾಗಾದ್ರೆ ಈ ಕಡೆ ಅಜಿತ್ಗೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಯ್ತಾ? ಹಾಗಾದ್ರೆ ಭೂಮಿ ಊರ್ ಬಿಟ್ಟು ಎಲ್ಲಿಗೆ ಹೋಗಿರ್ಬೋದು? ಅಜಿತ್ ಮತ್ತೆ ಭೂಮಿಯ ಒಂದು ಹುಡುಕಾಟದಲ್ಲಿ ಬ್ಯುಸಿ ಆಗ್ತಾರ. ಶ್ರವಣ್ ಮಗಳು ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಕೂಡ ಅಜಿತ್ ಈ ಕಡೆ ಶ್ರವಣ್ಗೆ ಹೇಳ್ತಾರ. ಏನು ಎತ್ತ ಅಂತ ಹೇಳ್ಬಿಟ್ಟು ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.